ಜಿಲ್ಲಾ ವಾಲ್ಮೀಕಿ ಭವನದ ಸರ್ವೆ ಕಾರ್ಯ ಸರ್ವರ್ ಸಮಸ್ಯೆಯಿಂದ ಮುಂದೂಡಿಕೆ. ಕೋಲಾರ ನಗರ ಹೊರವಲಯದ ಅರ್ಜಿ ಲೇಔಟ್ನಲ್ಲಿರುವ ವಾಲ್ಮೀಕಿ ಭವನದ ಒತ್ತುವರಿ ತೆರವು ಕಾರ್ಯಕ್ಕೆ ಶನಿವಾರದಂದು ಸರ್ವೆ ಕಾರ್ಯ ನಡೆಯಿತು. ತಾಲೂಕು ಕಚೇರಿ ಸರ್ವೆ ತಂಡ ಆಗಮಿಸಿ ಸರ್ವೆ ಮಾಡಿದರು. ಸಂಜೆ 5 ಗಂಟೆ ನಂತರ ಸರ್ವರ್ ಸಮಸ್ಯೆಯಿಂದಾಗಿ ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ ಎಂದು ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಒಕ್ಕೂಟದ ಮುಖಂಡರು ತಿಳಿಸಿದರು. ಬೆಳಿಗ್ಗೆಯಿಂದಲೇ ಸರ್ವೆ ಕಾರ್ಯ ನಡೆಯಿತಾದರೂ ಗಿಡ ಮರಗಳು ಮತ್ತು ಹಳ್ಳ ದಿನ್ನೆಗಳ ಕಾರಣದಿಂದಾಗಿ ಚೈನಳತೆ ಸರಿ ಬಾರದ ಕಾರಣ ಮಧ್ಯಾಹ್ನದ ಮೇಲೆ ಮಿಷನ್ ತಂದು ಅದರ ಮೂಲಕ ಮತ್ತೊಮ್ಮೆ ಸರ್ವೆ ಕಾರ್ಯ ಮಾಡಿದ್ದಾರೆ. ಮೂಲಗಳ ಪ್ರಕಾರ ಒತ್ತುವರಿ ಆಗಿರುವುದು ಕಂಡುಬಂದಿದೆ. ಕಟ್ಟಡ ನಿರ್ಮಾಣ ಮಾಡಿದಾಗಲೇ ಒತ್ತುವರಿ ಬಗ್ಗೆ ನಮಗೆ ಗೊತ್ತಿತ್ತು. ಒತ್ತುವರಿ ತೆರವು ಬಹು ವರ್ಷಗಳ ನಮ್ಮ ಬೇಡಿಕೆಯಾಗಿದೆ. ನಾವು ನಮಗಾಗಿ ಅಲ್ಲ, ನಮ್ಮ ಸಂಘದ ಭವನದ ಅಭಿವೃದ್ಧಿಗೆ ಹೋರಾಟ ಮಾಡುತ್ತಿದ್ದೇವೆ. ಮುಂದಿನ ವಾರದಲ್ಲಿನ ಒಂದು ದಿನ ಮಿಷನ್ ಮೂಲಕ ಸರ್ವೆ ಮಾಡಿ ಮಾಹಿತಿ ನೀಡುವ ಭರವಸೆ ನೀಡಿದ್ದಾರೆ. ಅದೇ ರೀತಿ ವಿಳಂಬ ಮಾಡದೆ ಸರ್ವೆ ಮಾಡಿ ವಾಲ್ಮೀಕಿ ಭವನದ ಜಾಗ ಉಳಿಸಿಕೊಡಬೇಕು ಎಂದು ಮುಖಂಡರು ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಮಾದೇಶ್, ಕಸಬಾ ಆರ್ಐ ರಮೇಶ್, ಸರ್ವೆ ಅಧಿಕಾರಿ ಸಂತೋಷ, ಆಲಹಳ್ಳಿ ಎಂ ವೆಂಕಟೇಶ್, ಶ್ಯಾಮ್ ನಾಯಕ್, ವಾಲ್ಮೀಕಿ ಆನಂದ್, ನವೀನ್ ಒಡೆಯ, ಕೆಜಿಐಡಿ ನಾಗರಾಜ್, ನರಸಾಪುರ ನಾಗರಾಜ್, ಆರ್ ಕೃಷ್ಣಪ್ಪ, ಎನ್ ನಾಗರಾಜ್, ಕೆಎಸ್ಆರ್ಟಿಸಿ ಮುನಿಯಪ್ಪ, ರಂಗನಾಥ್, ಚನ್ನರಾಯಪ್ಪ, ಮುನಯ್ಯ, ನರಸಿಂಹಪ್ಪ, ಗರುಡನಹಳ್ಳಿ ಬಾಬು, ಸಂಜೀವಯ್ಯ, ಕೋದಂಡರಾಮಯ್ಯ, ಡಿಸಿ ಚಾಲಕ ವೆಂಕಟೇಶಪ್ಪ, ಭರತ್, ನಾರಾಯಣಸ್ವಾಮಿ, ವೆಂಕಟೇಶ್, ನರಸಿಂಹಪ್ಪ, ಎಸ್ ನಾರಾಯಣಸ್ವಾಮಿ, ವಿ ನಾರಾಯಣಸ್ವಾಮಿ, ಮೂರ್ತಿ, ಮುನಿಕೃಷ್ಣ, ವಿ ನಾರಾಯಣಸ್ವಾಮಿ, ಮಂಜು ಏಟಿ ಸೇರಿದಂತೆ ಇತರರು ಇದ್ದರು. ಲೇಟೆಸ್ಟ್ ಇಟ್ಕೊಳ್ಬೇಕು, ಓಲ್ಡ್ ಇಟ್ಕೊಂಡ್ಬಿಟ್ಟಿದ್ದೀರಾ ನೀವು. ನಮ್ಮ ರಾಜೋಟವ್ರ ಹತ್ರ ಒಂದು 2 ಅವರ್ ಕೊಡ್ರಿ ಅಂತೇಳಿ 2 ಅವರ್ ಪರ್ಮಿಷನ್ ತಗೊಂಡು ಕ್ಲಿಯರ್ ಮಾಡಿಬಿಡೋಣ ಅಂತೇಳಿ ಬೇಗ ಕೆಲಸ ಆದ್ಮೇಲೆ ವಾಲು GPS ಫೋಟೋ ಕ್ಲಿಕ್ಕೊಳ್ಳಿ. ವಾಲ್ ಸ್ವಲ್ಪ ಈ ಕಡೆ ಬರುತ್ತೆ. ಸ್ವಲ್ಪ ಈ ಕಡೆ ನಮಗೂ ಇದಿದೆ, ಅಲ್ಲಿ ಹೋಗುತ್ತಾ ಹೋಗ್ಬಿಟ್ಟು ಸೈಲೆಂಟ್ಗೆ ಉಂಟೆ ಅಂತ ಕರೆಕ್ಟ್ ಐತಿ. ಅದು ಎಕ್ಸ್ಟ್ರಾ ಕೊಡ್ತಿದ್ರು ಅವ್ರು.